ಟಾಸ್ಕಲ್ಲೇ ಟಾಸ್ಕ್. ನಾಮಿನೇಟ್ ಆದವರು ಸೇವ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶನ ಬಿಗ್ ಬಾಸ್ ಅವರು ಕೊಡ್ತಾ ಇದ್ದಾರೆ. ಸೊ ಒಂದು ಟ್ವಿಸ್ಟನ್ನು ಕೊಟ್ಬಿಟ್ಟು ಈ ಒಂದು ನಾಮಿನೇಟ್ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನ್ಬೋದು ಬಿಗ್ ಬಾಸ್ ಅವರು. ಸೊ ಏನಪ್ಪ ಅಂತಂದರೆ, ನೇರವಾಗಿ ನಾನು ಈಗ ಎರಡನೇ ಪ್ರಮುಖವಾಗಿ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಏನಪ್ಪ ಅಂತಂದರೆ, ನಾಮಿನೇಟ್ ಮಾಡಬೇಕು, ಎಲ್ಲ ಸ್ಪರ್ಧಿಗಳು ನಾಮಿನೇಟ್ ಮಾಡಬೇಕು. ಆ್ಯಕ್ಟಿವಿಟಿ ರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ಪರ್ಧಿಗಳನ್ನು ಕಳಿಸ್ತಾರೆ, ಒಬ್ಬೊಬ್ಬರನ್ನ ಕಳಿಸ್ತಾರೆ. ಇಲ್ಲಿ ಸ್ಪರ್ಧಿಗಳು ನಾಮಿನೇಟ್ ಮಾಡಬೇಕು. ಸೊ ಆ ಹೊರಗೆ ಒಳಗಿರುವಂಥ ಸ್ಪರ್ಧಿಗಳನ್ನ ಯಾರೆಲ್ಲ ನಾಮಿನೇಟ್ ಮಾಡ್ತಾರೆ, ಎಷ್ಟು ಜನ ನಾಮಿನೇಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರು ನಾಮಿನೇಟ್ ಆಗ್ತಾರೆ ಅಂತ ಇಲ್ಲಿ ಒಂದು ಟಾಸ್ಕನ್ನು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಎಲ್ಲರೂ ಕೂಡ ಇಲ್ಲಿ ಒಬ್ಬೊಬ್ಬರಾಗಿ ಆ್ಯಕ್ಟಿವಿಟಿ ರೂಮ್ಗೆ ಒಳಗೆ ಹೋಗಬೇಕು. ಇಲ್ಲಿ ಇದ್ದವರು ಅವರನ್ನು ರೆಡ್ ತೋರಿಸಿದರೆ ಅವರು ನಾಮಿನೇಟ್ ಅಂತ, ಗ್ರೀನ್ ತೋರಿಸಿದವರು ಸೇವ್ ಅಂತ. ಸೊ ಎಷ್ಟು ಜನ ರೆಡ್ ತೋರಿಸ್ತಾರೆ, ಎಷ್ಟು ಜನ ಗ್ರೀನ್ ತೋರಿಸ್ತಾರೆ, ಅದ್ರ ಮೇಲೆ ಅವರು ನಾಮಿನೇಟ್ ಆಗಿದ್ದಾರೆ ಅಥವಾ ಸೇವ್ ಆಗಿದ್ದಾರೆ ಅನ್ನೋದನ್ನು ಇಲ್ಲಿ ಬಿಗ್ ಬಾಸ್ ಅವರು ಹೇಳ್ತಾರೆ ಅಂದರೆ ನಮ್ಗೆ ಗೊತ್ತಾಗಿ ಆಗುತ್ತಲ್ವಾ. ಸೊ ಈ ರೀತಿ ಒಂದು ಪ್ರೊಮೋನ ಇವತ್ತು ಅಪ್ಡೇಟ್ ಮಾಡಿದ್ದಾರೆ. ಸೊ ಒಂದು ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಒಂದು ಆ್ಯಕ್ಟಿವಿಟಿಯಲ್ಲೇ ಮತ್ತೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಅಂದರೆ ಆ ಒಂದು ಆ್ಯಕ್ಟಿವಿಟಿ ಮುಖಾಂತರ ನೀವು ನಾಮಿನೇಟ್ ಆಗಿದ್ದು ಕೂಡ ಸೇವ್ ಮಾಡ್ಕೋಬೋದು, ನಿಮ್ಮನ್ನು ನೀವು ಸೇವ್ ಮಾಡ್ಕೋಬೋದು. ಸೊ ಅದೇನೋದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರುವಂಥದ್ದು. ಸೊ ಅದ್ರ ಬಗ್ಗೆ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ, ನೀವು ಹೇಳ್ತಾರ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್, ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ, ನೀವು ಆಲ್ ಅಂತ ಒತ್ತೋದು ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಸ್ಪರ್ಧಿಗಳು ಪ್ರತಿಯೊಬ್ಬರು ಇಲ್ಲಿ ಕುಂತ್ಕೋಬೇಕು. ಅಲ್ಲಿ ಆಮೇಲೆ ಪ್ರತಿಯೊಬ್ಬರು ಒಂದು ಆ್ಯಕ್ಟಿವಿಟಿ ರೂಮ್ ಹೋಗಬೇಕು. ಇಲ್ಲಿ ಇದ್ದವರು ಅವರನ್ನು ನಾಮಿನೇಟ್ ಮಾಡಬೇಕು. ಅಂದರೆ ಯಾರು ನಾಮಿನೇಟ್ ಮಾಡೋಕ್ಕೆ ಬಯಸ್ತೀರ ಅವರು ರೆಡ್ನ ತೋರಿಸ್ಬೇಕು, ಯಾರು ಸೇವ್ ಮಾಡ್ಬೇಕಂತ ಅನ್ಕೋತೀರ ಅದನ್ನು ಅವರು ಗ್ರೀನ್ನ ತೋರಿಸ್ಬೇಕಂತ ಇಲ್ಲಿ ಒಂಥರ ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ಯಾರಪ್ಪ ಅಂತಂದರೆ ಸ್ಪಂದನ ಹೋಗಿದ್ದಾರೆ. ಸ್ಪಂದನ ಅವ್ರನ್ನ ಅಶ್ವಿನಿ ಅವರು ಕೊಡ್ತಾ ಇದ್ದಾರೆ. ಏನಪ್ಪ ಅಂದರೆ ವೀಕ್ ಕಂಟೆಂಟ್ ಇವರು ಎಲ್ಲೂ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಕೊಟ್ಟು ಅವರನ್ನು ಇಲ್ಲಿ ನಾಮಿನೇಟ್ ಮಾಡ್ತಾ ಇದ್ದಾರೆ. ಸೊ ನನಗೂ ಕೂಡ ಅದೇ ರೀತಿ ಅನಿಸ್ತು, ಸ್ಪಂದನ ಎಲ್ಲೂ ಆಟ ಕಾಣಿಸ್ತಾ ಇಲ್ಲ, ಸ್ಪಂದನ ಅವ್ರ ಆಟಗಳು ಕಾಣಿಸ್ತಾ ಇಲ್ಲ. ಸೊ ನಿಮಗೇನು ಅನಿಸುತ್ತೆ, ಸ್ಪಂದನ ಅಲ್ಲಿ ಬಿಗ್ ಬಾಸ್ ಮನೇಲಿ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ? ಸೊ ಆ ರೀತಿ ಅವ್ರು ಕಾಣಿಸ್ಕೊಳ್ತಾನೆ ಇಲ್ಲ. ಯಾವ ರೀತಿ ಇಷ್ಟು ದಿನಗಳವರೆಗೆ ಸೇಫ್ ಆಗಿ ಬಂದಿರೋ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಇನ್ನು ಮುಂದೆ ಟಪ್ ಆಗ್ತಾ ಹೋಗುತ್ತೆ ಈ ಬಿಗ್ ಬಾಸ್ ಅನ್ನೋದು. ಯಾಕಂದರೆ ಗ್ರ್ಯಾಂಡ್ ಫೈನಲಿ ಹತ್ತಿರ ಬರ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಜಾಗರೂಕತೆಯಿಂದ ಆಟ ಆಡಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆಮೇಲೆ ಧನುಷ್ ಅವರು ಇದ್ದಾರೆ. ಧನುಷ್ ಅವರನ್ನು ರಕ್ಷಿತ್ ಅವರು ಕಾರಣ ಕೊಟ್ಬಿಟ್ಟು ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ರಕ್ಷಿತ್ ಅವರು ಮಾತಾಡ್ತಾರೆ, ಆ್ಯಕ್ಚುಲಿ ಚೆನ್ನಾಗಿ ಮಾತಾಡ್ತಾರಿಲ್ಲ ಅಂತಲ್ಲ, ಬಟ್ ಎಲ್ಲೋ ಒಂದು ಕಡೆ ನಾನೇ ಕರೆಕ್ಟ್ ಅನ್ನೋ ಒಂದು ರೀತಿಯಲ್ಲಿ ಹೋಗಿಬಿಡ್ತಾರೆ ಅನ್ನೋ ಅಂತ ನನಗನ್ಸುತ್ತೆ. ಈಗಾಗಲೇ ಅವರು ಸಿಗರೇಟ್ ರೂಮಲ್ಲಿ ಇದ್ದಾಗ ಅವರ ಒಂದು ಬಗ್ಗೆ ನೆಗೆಟಿವ್ ಆಗಿ ತುಂಬ ಸ್ಪ್ರೆಡ್ ಆಗ್ತಿರೋದು ನಿಮ್ಗೆ ಗೊತ್ತಿರುವಂಥ ವಿಷಯ. ಸೊ ಏನೋ ಒಂದು ಮಾಡೋಕ್ಕೆ ಹೋದ್ರು ಕೂಡ ಇನ್ನೊಬ್ಬರನ್ನು ಸೋಲಿಸೋ ಒಂದು ಪ್ರಯತ್ನದಲ್ಲಿ ಅವರನ್ನು, ಅಂದರೆ ಅವರು ಲಾಯಕೆ ಇಲ್ಲ ಅನ್ನುವಂಥ ಒಂದು ರೀತಿ ಮಾತಾಡ್ತಾರೆ. ಅಂದರೆ ಅವ್ರು ದ್ವೇಷ ಕರ್ಕೋತಾರೆ. ಈಗ ಕಾವ್ಯ ಅವ್ರ ಜೊತೆ ಅವ್ರಿಗೂ ಅದೇನಿದು ಗೊತ್ತಿಲ್ಲ, ಬಟ್ ತುಂಬ ಕಾವ್ಯನ ಕಂಡ್ರೆ ಅವರು ಉರಿದು ಬರ್ತಾರೆ ರಕ್ಷಿತ್ ಅವರು, ಯಾಕಂತ ಗೊತ್ತಿಲ್ಲ. ಬಟ್ ಇವಾಗ ಇಲ್ಲಿ ನಾಮಿನೇಟ್ ಮಾಡಿರೋದು ಧನುಷ್ ಅವರನ್ನು ಅವರು ಪ್ರೊಮೋ ಮುಖಾಂತರ ತೋರಿಸ್ತಾ ಇದ್ದಾರೆ. ಬಟ್ ಅವ್ರನ್ನೇ ನಾಮಿನೇಟ್ ಮಾಡಿದೆ ಅಂತ ಕನ್ಫರ್ಮ್ ಇಲ್ಲ. ಸೊ ಪ್ರೊಮೋದಲ್ಲಿ ಒಂದು ಎಪಿಸೋಡ್ ಒಂದಿರುತ್ತೆ, ಏನು ಹೇಳಕ್ಕೆ ಬರಲ್ಲ ಅಲ್ವಾ. ಸೊ ಹಂಗಾಗಿ ಈಗ ರಕ್ಷಿತ್ ಅವರು ಇವ್ರನ್ನ ಮಾಡಿದರೆ, ನಮ್ಮ ರಾಶಿಕಾ ಅವರು ಏನಪ್ಪ ಅಂತಂದರೆ ನಮ್ಮ ಗಿಲ್ಲಿ ಅವ್ರನ್ನ ಬಿಡುವಾಗಿ ಕಾಣ್ತಾ ಇಲ್ಲ. ಪದೇ ಪದೇ ಗಿಲ್ಲಿನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾ ಇದ್ದಾರೆ. ಏನು ಕಾರಣ ಕೊಡ್ತಾ ಇದ್ದಾರೆ ಅಂದರೆ, ಇವರು ಡೈಲಿ ದಿನ ಒಂದೊಂದು ವೇಷ ಹಾಕೊಂಡು ಆಟ, ಅಂದರೆ ನಾಟಕ ಮಾಡೋ ರೀತಿ ಮಾಡ್ತಾನೆ ಗಿಲ್ಲಿ ಅಂತ ಹೇಳ್ತಂದರೆ, ದಿನ ಒಂದೊಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾನೆ ಗಿಲ್ಲಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಸೊ ಇದನ್ನು ಎಷ್ಟು ಜನ ಒಪ್ಕೋತೀರ? ನನಗಂತೂ ಒಪ್ಕೊಳ್ಳೋ ಸಾಧ್ಯ. ಯಾಕಂದರೆ ಎಲ್ಲರಲ್ಲೂ ಒಂದೊಂದು ರೀತಿ ಬೇರೆ ಬೇರೆ ಇದ್ದು ಕೂಡ ಗಿಲ್ಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅದೇ ರೀತಿ ಇದ್ದಾನೆ. ಅದನ್ನು ಬೇರೆಯವರು ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದಾರೆ ಅಂತ ನನಗನ್ನಿಸ್ತು. ಸೊ ಯಾವುದನ್ನು ಕಾಮಿಡಿಯಾಗಿ ತೊಗೋಬೇಕು ಅದನ್ನು ಕಾಮಿಡಿಯಾಗಿ ತೊಗೋಬೇಕು, ಯಾವುದನ್ನು ಸೀರಿಯಸ್ ಆಗಿ ತೊಗೋಬೇಕು ಅದನ್ನು ಸೀರಿಯಸ್ ಆಗಿ ತೊಗೋಬೇಕು. ಸೊ ಕಾಮಿಡಿ ಮಾಡುವಾಗ ನಗ್ತಾರೆ, ಕಾಮಿಡಿ ಮಾಡೋ ಅಂತ ಹೇಳ್ತಾರೆ, ಅವ್ನ ಕಡೆಯಿಂದ ಕಾಮಿಡಿ ಮಾಡಿಸ್ಕೊತಾರೆ, ನಗ್ತಾರೆ. ಆಮೇಲೆ ಡೈರೆಕ್ಟ್ ಏನು ಮಾಡ್ತಾರೆ, ಇಲ್ಲಿ ನಾಮಿನೇಟ್ ಮಾಡುವಂಥ ಸಂದರ್ಭದಲ್ಲಿ ಅದೇ ರೀಸನ್ನ ಕೊಟ್ಬಿಟ್ಟು ನಾಮಿನೇಟ್ ಮಾಡ್ತಾರೆ. ಸೊ ಒಂಥರ ಇಲ್ಲಿ ಅವರನ್ನು ಅವರೇ ಬಾವಿಗೆ ತಗೊಳ್ಳೋಂಥ ಕೆಲಸ ಮಾಡ್ಕೋತಾ ಇದ್ದಾರೆ ರಾಶಿಕಾ ಅಂತ ನನಗನ್ನಿಸ್ತು. ಗಿಲ್ಲಿನ ಟಾರ್ಗೆಟ್ ಮಾಡಿಬಿಟ್ಟು ಗಿಲ್ಲಿ ದಿನ ಒಂದೊಂದು ಕ್ಯಾರೆಕ್ಟರಲ್ಲಿ ಇಲ್ಲಿ ಪ್ಲೇ ಮಾಡ್ತಾ ಇದ್ದಾನೆ, ಅಂದರೆ ಊಸುಗಳ ಥರ ಆಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಆ ರೀತಿ ನಮಗೆಲ್ಲೂ ಅನಿಸ್ತಿಲ್ಲ. ಸೊ ಇನ್ನೂ ಬೆಟ್ರಾಗಿ ರಾಶಿಕಾ ಅವರೇ ನೀವೇ ಆಡಬೇಕು. ಯಾಕಂದರೆ ಫಿನಾಲೆ ಹತ್ರ ಬರ್ತಾ ಇದೆ. ಎಷ್ಟು ಹುಷಾರಾಗಿ ಆಡ್ತಿರೋ ಅಷ್ಟು ಹುಷಾರಾಗಿ ನೀವೇ ಆಡಬೇಕು. ಸೊ ಇಲ್ಲೇನಪ್ಪ ಅಂತಂದರೆ, ಯಾರೆಲ್ಲ ನಾಮಿನೇಟ್ ಆಗಿದ್ದಾರೋ ಅವರು ಒಂದು ಚಾನ್ಸ್ ಕೊಟ್ಟಿದೆ ಬಿಗ್ ಬಾಸ್. ಏನಂತಂದರೆ, ನೀವು ನಿಮ್ಮನ್ನು ನಾಮಿನೇಟಿಂದ ಸೇವ್ ಮಾಡ್ಕೋಬೇಕು ಅಂತಂದರೆ ನೀವು ಆ್ಯಕ್ಟಿವಿಟಿ ರೂಮಿಗೆ ಕಳಿಸಿದಾಗ, ಸೊ ಇಲ್ಲಿ ಯಾರೆಲ್ಲ ಅವ್ರು ನಾಮಿನೇಟ್ ಮಾಡಿದಾರೆ ಅಂತ ಅಲ್ಲಿ ಗೆಸ್ ಮಾಡಬೇಕು. ಅವರು ಆ್ಯಕ್ಟಿವಿಟಿ ರೂಮ್ ಹೋದಾಗ ಆಮೇಲೆ ಹೊರಗೆ ಬಂದ ನಂತರ ಸೊ ಯಾರೆಲ್ಲ ಅವ್ರನ್ನ ನಾಮಿನೇಟ್ ಮಾಡಿರ್ತಾರೆ ಅವ್ರು ಗೆಸ್ಟ್ ಮಾಡಿ ಹೇಳ್ಬೇಕು. ಅವ್ರಿಗೆ ಗೊತ್ತಿರಲ್ಲ ಆ್ಯಕ್ಟಿವಿಟಿ ರೂಮ್ ಹೋದಾಗ ಇಲ್ಲಿ ಯಾರು ನಾಮಿನೇಟ್ ಮಾಡಿದ್ರು ಗೊತ್ತಿರೋದಿಲ್ಲ. ಸೊ ಆ ಹೊರಗೆ ಬಂದ ಮೇಲೆ ಇವರಿವರು ನನ್ನನ್ನು ನಾಮಿನೇಟ್ ಮಾಡಿ ಅಂತ ಹೇಳಿದರೆ ಆ ಒಂದು ವ್ಯಕ್ತಿ ನಾಮಿನೇಟಿಂದ ಸೇವ್ ಆಗ್ತಾನೆ. ಈ ಒಂದು ರೀತಿಯ ಟಾಸ್ಕನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಈ ರೀತಿ ಅವರ ಒಂದು ಯಾರೆಲ್ಲ ಅವ್ರನ್ನ ನಾಮಿನೇಟ್ ಮಾಡಿದಾರೆ ಅಂತ ಗುರುತು ಹಿಡಿತಾರ, ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಇವರೇ ನಮ್ಮನ್ನು ನಾಮಿನೇಟ್ ಮಾಡಿದ್ರೆ ಅಂತ ಬರೋಬ್ಬರ ಸರಿಯಾಗಿ ಹೇಳ್ತಾರೆ ಅಂತ ನೋಡಬೇಕು. ಗಿಲ್ಲಿ ಒಂದು ಲುಕ್ ನೋಡ್ತಾ ಇದ್ರೆ, ಸೊ ನೋಡೋಣ ಗಿಲ್ಲಿ ಯಾವ ರೀತಿಯ ಅರ್ಥ ಮಾಡ್ಕೊಂಡಿದ್ದಾನೆ ಮನೆಯವ್ರನ್ನ, ಯಾರೆಲ್ಲ ಅವನ್ನ ನಾಮಿನೇಟ್ ಮಾಡಿದ್ರೆ ಅಂತ ಹೇಳ್ತಾನ ಇಲ್ವಾ ಅಂತ ನೋಡೋಣ. ಸೊ ನಿಮಗೇನು ಅನಿಸುತ್ತೆ ಈ ಒಂದು ಪ್ರೊಮೋದ ಬಗ್ಗೆ ಮರ್ಯಾದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಪ್ರೊಮೋನ ಇಲ್ಲಿಗೆ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಪ್ರೊಮೋ ನಿಮಗೆ ಯಾವ ರೀತಿ ಅನಿಸ್ತು, ಬಿಗ್ ಬಾಸಲ್ಲಿ ಯಾವ ರೀತಿ ಅನಿಸ್ತು, ಇನ್ನೊಂದು
ರಜತ್ ಹೋಗಿದ್ದು ಯಾರಿಗೆಲ್ಲ ಬೇಜಾರಾಯಿತು ಅಂತ ಕಮೆಂಟ್ ಮಾಡಿದ್ರೆ ಮರಿಬಿಡಿ. ಯಾಕಂತಂದರೆ ಗಿಲ್ಲಿ ಮತ್ತು ರಜತ್ ಅಂತ ಬಂದಾಗ ತುಂಬ ಚೆನ್ನಾಗಿ ಬಾಂಡಿಂಗ್ ಇತ್ತು ಅವರಿಬ್ರದ್ದು. ರಜತ್ ಹೋದಂತ ಗಿಲ್ಲಿ ಒಬ್ಬಟ್ಟೆ ಆಗಿಬಿಟ್ಟದೆ ನೀನು ಅಂತ ಅನ್ನೋ ಫೀಲ್ ಬರ್ತಾ ಇದೆ. ಸೊ ನಿಮ್ಗೆ ಯಾವ ರೀತಿ ಅನಿಸ್ತದೆ ಅಂತ ಕಮೆಂಟ್ ಮುಖಾಂತರ ತಿಳಿಸೋಕೆ ಇಷ್ಟಪಡ್ತೀನಿ. ಸೊ ಸಖತ್ ಬೇಜಾರೈತೆ ನಾನು ಕೂಡ ಬುಜ್ಜಿ ಹೋಗಿದ್ದು. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮಾಡಿದ್ರೆ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.